ಮೇಲೆ ಈ ಸರ್ವೆ ಕಾರ್ಯ ನಡೆಯುವಾಗ 3 ಜನ ಸತ್ತಿದ್ದಾರೆ. 3 ಜನ ಇಬ್ಬರು 3 ಜನ 3 ಜನ ಅವ್ರಿಗೆಲ್ಲರಿಗೂ ಕೂಡ 20 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. 20 ಲಕ್ಷ. ಕಮಿಟಿ ನಮ್ಗೆ ಕೊಟ್ಟಿದ್ದು 15 ಲಕ್ಷನೇ, ಹಾಗಾಗಿ 15 ಲಕ್ಷ ನಾವು ಹೇಳಿದ್ದೆ ಸಾಹೇಬ್ರೆ 20 ಕೊಡುವ ಅಂತ ಹೇಳಿ. ಯಾರು ಸರ್ ನಾನು 15 ಹೇಳಿದ್ದು 20 ಪರವಾಗಿಲ್ಲ. ಆಯ್ತು, 20 ಲಕ್ಷನೇ ಕೊಡ್ತೀವಿ. 15 ನಾಗಮೋಹನ್ ದಾಸ್ ಇದರಲ್ಲಿ ಸರ್ವೆ ಮಾಡುವಾಗ ಒಳ ಮೀಸಲಾತಿ ಬಗ್ಗೆ 15 ಲಕ್ಷ ಕೊಟ್ಟಿದ್ದಾರೆ. ಅವರು 15 ಲಕ್ಷ ಕೊಡ್ತೀವಿ, ನಾವು 20 ಲಕ್ಷನೇ ಕೊಡ್ತೀವಿ. ಪಾಪ ಮರಣ ಆಗಿದಾರಲ್ಲ, 15 ಮಾಡಿರೋದು ಸರ್, 20 ಕೊಡಬೇಕು ಅಂತ. ಗೋಲ್ಡ್ ಅಲ್ಲಿ 30 ಲಕ್ಷ ಕೊಟ್ಟಿದ್ರು ಸರ್. ಅಲ್ಲಿ ತಾಳಪ್ಪ, ನೀನು ಇನ್ನೂ ಜಾಸ್ತಿನೇ ಕೇಳ್ತಾ ಇದ್ದ. ಅದಕ್ಕೆ ಮಧ್ಯದಲ್ಲಿ 20 ಲಕ್ಷ ಕೊಡೋಣ ಅಂತ ಹೇಳಿದ್ರು. ನಾವು ಹೇಳಿದ್ದು 15 ಸಾಹೇಬ್ರು 20. ಆಮೇಲೆ ಟೀಚರ್ಗಳಿಗೆ ಮತ್ತೆ ಇತರೆ ಅಧಿಕಾರಿಗಳಿಗೆ ಗೌರವಧನ ಕೊಡ್ತೀವಿ. 20,000 ರೂಪಾಯಿ ಗೌರವಧನ ಕೊಡ್ತೀವಿ. ಅದು ಬಿಟ್ಟು 20 ಲಕ್ಷ ಬಿಟ್ಟಮ್ಮ. ಅದನ್ನೇ ಕೊಡ್ತಾ ಇದ್ದೀವಿ. ಇಲ್ಲ ಅದನ್ನೇ ಕೊಡ್ತಾ ಅದನ್ನೇ ಗೌರವಧನನೇ ಹೇಳ್ತಾ ಇರೋದು ನಾನು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಪ್ಪ, ಒಂದು 5,000 ರೂಪಾಯಿ ಲಂಸಮ್ ಹಾಕ್ಕೊಡ್ತೀವಿ. ಆಮೇಲೆ 100 ರೂಪಾಯಿ ಪರ್ ಹೌಸ್ ಕೊಡ್ತೀವಿ. ಎವರೇಜ್ 20,000, ಅವರೇಜ್ 20,000 ಸಿಗುತ್ತೆ. 100 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು? 150 ಮನೆ. 150 ಮನೆ, 15,000, 5,000. 15,000 ಪ್ಲಸ್ 5,000. So, by 19th ಒಳಗಡೆ ಸರ್ವೆ ಕಾರ್ಯ ಪೂರ್ಣ ಆಗ್ತದೆ. ಇವರ ಮನವಿನಲ್ಲಿ ನಾವು 10 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 10 ದಿನ ದಸರಾ ರಜಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ವರ್ಕಿಂಗ್ ಡೇಸ್ 8 ದಿನ ಅಲ್ಲ, 8 ದಿನಗಳು. ಬಾಕಿ ಸಂಡೇ ಸ್ಯಾಟರ್ಡೆ ಸೇರಿ ಸಾಟರ್ಡೆ ಸಂಡೇ ಎಲ್ಲ ಸೇರ್ಕೊತವೆ. 10 ದಿವಸ 12 ದಿವಸ, ಒಟ್ಟು 12 ದಿನದಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗೀತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.